ಸಿಂಪಲ್ ಆ್ಯಾವ್ರೇಜ್ ಪ್ರಾಫಿಟಲ್ಲಿ ಗುಡ್ವಿಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಆನ್ ದ ಬೇಸಿಸ್ ಆಫ್ 4 years purchase of the average profits based on the last 5 years. The profits for the last 5 years were as follows. ಸೊ 5 ವರ್ಷದ್ದು ಪ್ರಾಫಿಟ್ಸ್ ಕೊಟ್ಟಿದ್ದಾರೆ. 2015, 16, 17, 18 ಮತ್ತು 19ದು. ಸೊ ಈ 5 ವರ್ಷದ ಪ್ರಾಫಿಟ್ದು ಆ್ಯಾವ್ರೇಜ್ನ ಫಸ್ಟು ನಾವು ಕಂಡುಹಿಡಿಬೇಕು. ಸೊ ಆ್ಯಾವ್ರೇಜ್ ಹೆಂಗೆ ಕಂಡುಹಿಡಿಯೋದು? ಟೋಟಲ್ ಮಾಡಿ, ಟೋಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಇಲ್ಲಿ ಎಷ್ಟು ವರ್ಷದ್ದು ಕೊಟ್ಟಿದ್ದಾರೆ? 5 ವರ್ಷದ್ದು. ಓಕೆ, ಸೊ 2,60,000 ಡಿವೈಡೆಡ್ ಬೈ 5, ಅದು ನಮಗೆ 52,000 ಸಿಗುತ್ತೆ. ಸೊ 52,000 ಬಂದುಬಿಟ್ಟು ಆ್ಯಾವ್ರೇಜ್ ಪ್ರಾಫಿಟ್. ಇವಾಗ ಗುಡ್ವಿಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಆ್ಯಾವ್ರೇಜ್ ಪ್ರಾಫಿಟ್ ಬೇಸಿಸ್ ಮೇಲೆ? ಗುಡ್ವಿಲ್ ಈಕ್ವಲ್ ಟು average profit into number of years purchased. Average profit is 52,000. Question ಅಲ್ಲಿ number of years purchased 4 years ಅಂತ ಕೊಟ್ಟಿದ್ದಾರೆ. ಸೊ 4 ಹಾಕೊಳ್ಳೋಣ. 52,000 into 4, that is 2,08,000. ಸೊ ಸಿಂಪಲ್ ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡಲ್ಲಿ ನಾವು ಈ ಥರ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಥ್ಯಾಂಕ್ ಯು.